Welcome to our today's practical class where we are going to discuss about biochemistry practicals, that is of estimation of amount of inorganic phosphate present in the given 10 ml solution of a standard flask through absorbance colorimeter estimation. The solutions required are working solution, which is about 10 ml of the stock solution given by the external examiner. We have to make up this 10 ml of the solution to 100 ml. Stock solution. This will be prepared by the external examiner or the internal examiner. Then we'll use distilled water to make up the solution for 100 ml, and also it involves for addition in the protocol. We'll be adding acid molybdate treating with the inorganic phosphate to form phosphomolybdate. At last, we'll be adding reducing agent. ನಿಮಗೆ 100 ml ಸ್ಟ್ಯಾಂಡರ್ಡ್ ಫ್ಲಾಸ್ಕಲ್ಲಿ 10 ml ಆಫ್ ದಿ ಸ್ಟಾಕ್ ಸೊಲ್ಯೂಷನ್ ಕೊಟ್ಟಿರ್ತಾರೆ. ಇದು ಸ್ಟಾಕ್ ಸೊಲ್ಯೂಷನ್ ಹೈಯರ್ ಕಾನ್ಸಂಟ್ರೇಷನ್ ಪ್ರಿಪೇರ್ ಮಾಡಿರ್ತೀವಿ. ಆ ಸ್ಟಾಕ್ ಸೊಲ್ಯೂಷನ್ 10 ml ನಿಮಗೆ ಈ ಸ್ಟ್ಯಾಂಡರ್ಡ್ ಫ್ಲಾಸ್ಕಲ್ಲಿ ಹಾಕ್ಕೊಟ್ಟಿರ್ತೀವಿ. ಈ ಸ್ಟಾಕ್ ಸೊಲ್ಯೂಷನಲ್ಲಿರುವಂಥ ಕಾಂಪೌಂಡ್ ಎಷ್ಟಿರಬೇಕು ಅಂತ ನೀವು ಡಿಟರ್ಮೈನ್ ಮಾಡಬೇಕು. ಯಾವ ರೀತಿ? ನಾವು ಕೊಟ್ಟಿರೋ 10 ml ಆಫ್ ದ ಸೊಲ್ಯೂಷನ್ ನೀವು 100 mlಗೆ ಮೇಕಪ್ ಮಾಡ್ತೀರಾ. ಮೇಕಪ್ ಮಾಡಿ ಅದನ್ನು ನೀವು ಟೆಸ್ಟ್ ಟ್ಯೂಬ್ಸ್ಗೆ ಆ್ಯಡ್ ಮಾಡ್ಕೊಂಡು ಹೋಗ್ತೀರಾ ವಿತ್ ರೆಸ್ಪೆಕ್ಟ್ ಟು ಪ್ರೋಟೋಕಾಲ್. ಆ್ಯಡ್ ಮಾಡಿದ್ಮೇಲೆ ನಾವು ಅದಕ್ಕೆ ಡಿಸ್ಟಿಲ್ ವಾಟರ್ ಆ್ಯಡ್ ಮಾಡ್ತೀವಿ. ಡಿಸ್ಟಿಲ್ ವಾಟರ್ ಆ್ಯಡ್ ಮಾಡಿದ್ಮೇಲೆ ಆ್ಯಸಿಡ್ ಮಾಲಿಬ್ಡೇಟ್ ಮತ್ತು ರೆಡ್ಯೂಸಿಂಗ್ ಏಜೆಂಟ್ನ ಪ್ರೋಟೋಕಾಲ್ ಪ್ರಕಾರ ಆ್ಯಡ್ ಮಾಡ್ತೀವಿ. ಪ್ರೋಟೋಕಾಲ್ ಪ್ರಕಾರ ಆ್ಯಡ್ ಮಾಡಿದ್ಮೇಲೆ ನಾವು ಕಲರ್ ಡೆವಲಪ್ ಆಗಿರೋ ಸೊಲ್ಯೂಷನ್ 30 ಮಿನಿಟ್ಸ್ ಬಿಟ್ಟು ಆಮೇಲೆ ಅದಕ್ಕೆ ಸ್ವಲ್ಪ ಡಿಸ್ಟಿಲ್ ವಾಟರ್ ಆ್ಯಡ್ ಮಾಡಿ ನಂತರ ಅದನ್ನು ನಾವು ಕಲರಿಮೆಟ್ರಿ ಎಸ್ಟಿಮೇಷನಲ್ಲಿ ಅಬ್ಸಾರ್ಬೆನ್ಸ್ನ ಚೆಕ್ಔಟ್ ಮಾಡ್ತೀವಿ. ಓಕೆನಾ? ಈ ರೆಡ್ಯೂಸಿಂಗ್ ಏಜೆಂಟ್ ನಾವು ಯಾವಾಗಲೂ ಒಂದು ಬ್ರೌನ್ ಬಾಟಲಲ್ಲಿ ಇಟ್ಟಿರಬೇಕು. ಯಾಕಂದರೆ ಅದು ರಿಯಾಕ್ಷನ್ ಆಗಬೇಕಾದ್ರೆ ರೆಡ್ಯೂಸಿಂಗ್ ಗ್ಲೂಕೋಸ್ನ ರೆಡ್ಯೂಸಿಂಗ್ ಕಾಂಪೋನೆಂಟ್ನ ಡಿಟರ್ಮೈನ್ ಮಾಡುತ್ತೆ. ಇವಾಗ ಟೆಸ್ಟ್ ಟ್ಯೂಬಲ್ಲಿ ಫಸ್ಟ್ ಟೆಸ್ಟ್ ಟ್ಯೂಬಲ್ಲಿ ನಾವು ಮೇಕಪ್ ಮಾಡಿದ ಸೊಲ್ಯೂಷನ್ನ ಯಾವುದೇ ಹಾಕೋದಿಲ್ಲ. ಸೆಕೆಂಡ್ ಟೆಸ್ಟ್ ಟ್ಯೂಬ್ಗೆ 0.2 ml ಹಾಕ್ತೀವಿ. ಥರ್ಡ್ ಟೆಸ್ಟ್ ಟ್ಯೂಬಲ್ಲಿ 0.4 ml, ಫೋರ್ತ್ ಟೆಸ್ಟ್ ಟ್ಯೂಬಲ್ಲಿ 0.6, ಫಿಫ್ತ್ ಟೆಸ್ಟ್ ಟ್ಯೂಬಲ್ಲಿ 0.8, ಸಿಕ್ಸ್ತ್ ಟೆಸ್ಟ್ ಟ್ಯೂಬಲ್ಲಿ 1.0 ಆ್ಯಂಡ್ ಸೆವೆಂತ್ ಟೆಸ್ಟ್ ಟ್ಯೂಬ್ ನಿಮಗೆ ಅನ್ನೋನ್ ಎಕ್ಸ್ಟರ್ನಲ್ ಆರ್ ಇಂಟರ್ನಲ್ ಅವರು ಕೊಡ್ತಾರೆ. ಈ ಅನ್ನೋನ್ ಟೆಸ್ಟ್ ಟ್ಯೂಬಲ್ಲಿ ನಿಮಗೆ ಸೊಲ್ಯೂಷನ್ ಮತ್ತು ವಾಟರ್ ಎರಡನ್ನೂ ಅವರೇ ಆ್ಯಡ್ ಮಾಡಿರ್ತಾರೆ, ನೀವು ಆ್ಯಡ್ ಮಾಡೋದೇನು ಬೇಕಿರಲ್ಲ. ಈ ಎಕ್ಸ್ಪೆರಿಮೆಂಟಲ್ಲಿ ನೀವು ಅಬ್ಸರ್ವ್ ಮಾಡಬೇಕಾಗಿರೋದೇನು, ನಾವು ಡಿಸ್ಟಿಲ್ ವಾಟರ್ನ ಆ್ಯಡ್ ಮಾಡಬೇಕಾದ್ರೆ ಪ್ರೀವಿಯಸ್ ಎಕ್ಸ್ಪೆರಿಮೆಂಟಲ್ಲಿ 2 ml ಸೊಲ್ಯೂಷನ್ ಆಗೋ ಥರ ಡಿಸ್ಟಿಲ್ ವಾಟರ್ನ ಆ್ಯಡ್ ಮಾಡ್ತಿದ್ವಿ. ಈ ಎಕ್ಸ್ಪೆರಿಮೆಂಟಲ್ಲಿ ನಾವು ಟೋಟಲ್ ಓವರ್ ಸೊಲ್ಯೂಷನ್ 1 ml ಆಗೋ ಥರ ಮಾಡ್ತೀವಿ. ಸೊ ಡಿಸ್ಟಿಲ್ ವಾಟರ್ ವಿಲ್ ಬಿ ಆ್ಯಡೆಡ್ ಟು ಫಸ್ಟ್ ಟೆಸ್ಟ್ ಟ್ಯೂಬ್, ದಟ್ ಈಸ್ ಅಬೌಟ್ 1 ml, and so on in the protocol according to the protocol. This is the protocol of amount of inorganic phosphate estimation. ಫಸ್ಟ್ ನಾವು ಎಲ್ಲ ಟೆಸ್ಟ್ ಟ್ಯೂಬ್ನ ನಂಬರಿಂಗ್ ಮಾಡೋಣ 1 to 7 ತನಕ. 1 2 3 4 5 6 7. ಇದಾದಮೇಲೆ ವಾಲ್ಯೂಮ್ ಆಫ್ ಇನಾರ್ಗ್ಯಾನಿಕ್ ಫಾಸ್ಫೇಟ್ ಇನ್ cm3. ಫಸ್ಟ್ ಟೆಸ್ಟ್ ಟ್ಯೂಬ್ಗೆ ನಾವು ಯಾವುದೇ ಕಾಂಪೌಂಡ್ ಹಾಕಲ್ಲ, ಅದಕ್ಕೆ ಅದನ್ನು ಬ್ಲ್ಯಾಂಕ್ ಅಂತ ಹೇಳ್ತೀವಿ. ವಿತ್ ರೆಸ್ಪೆಕ್ಟ್ ಟು ಇಟ್ ನಾವು ಅಲ್ಲಿ 1 ml ಡಿಸ್ಟಿಲ್ ವಾಟರ್ನ ಆ್ಯಡ್ ಮಾಡಬೇಕು. 0.2 ml ಆಫ್ ಇನಾರ್ಗ್ಯಾನಿಕ್ ಫಾಸ್ಫೇಟ್ಗೆ 0.8 ml ಆಫ್ ಡಿಸ್ಟಿಲ್ ವಾಟರ್ನ ಸೆಕೆಂಡ್ ಟೆಸ್ಟ್ ಟ್ಯೂಬ್ಗೆ ಆ್ಯಡ್ ಮಾಡ್ತೀವಿ. 0.4 ml ಆಫ್ ಇನಾರ್ಗ್ಯಾನಿಕ್ ಫಾಸ್ಫೇಟ್ಗೆ 0.6 ml ಆಫ್ ಡಿಸ್ಟಿಲ್ ವಾಟರ್ನ ನಾವು ಥರ್ಡ್ ಟೆಸ್ಟ್ ಟ್ಯೂಬ್ಗೆ ಆ್ಯಡ್ ಮಾಡ್ತೀವಿ. ನೆಕ್ಸ್ಟ್ ವಿಲ್ ಬಿ ಆ್ಯಡಿಂಗ್ 0.6 ml ಆಫ್ ಇನಾರ್ಗ್ಯಾನಿಕ್ ಫಾಸ್ಫೇಟ್ to 0.4 ml of distilled water for the fourth test tube, 0.8 of inorganic phosphate and 0.2 of distilled water for the fifth test tube, and 1 ml of the inorganic phosphate, and we are not going to add any distilled water in the sixth test tube. The unknown solution which we have been given will be containing the both inorganic phosphate and the distilled water with the known volume to an external examiner or the internal examiner. Next, we'll be adding acid molybdate to the solutions, that is about 1 ml of each for all the test tubes. Before adding acid molybdate, make sure you are collecting the unknown from your examiner. Later we'll be adding 1 ml of reducing agent for each and every test tubes. Once you add this reducing agent, the color of the solution turns blue. In order to increase the intensity, we are going to leave the solution for about 30 minutes, and later we are going to add water to it for about 7 cm3 for each of the test tube,
in order to decrease the dilution or decrease the intensity. Next, we'll check the intensity of the solution across absorbance of the colorimeter at the wavelength of 660 nanometer. This is the protocol of the estimation of inorganic phosphate. Let us make up the solution with using distilled water. I am going to add distilled water directly because it is just 10 ml of the solution in the standard flask. So flask ಅಲ್ಲಿ ಬರೀ 10 ml solution ಇರೋದ್ರಿಂದ ನಾವು distilled water ನ ಡೈರೆಕ್ಟ್ ಆಗಿ ಬೇಕರಿಂದ ಆಡ್ ಮಾಡ್ಕೊಂಡು ಹೋಗೋಣ until you are about to reach the mark of 100 ml. When you are about to reach the mark of 100 ml, add water using a pipette. So you need to add dropwise of this distilled water to the standard flask in order to make it exact 100 ml solution. Once you have made the solution for 100 ml, keep aside the distilled water, place the stopper and shake well for uniform concentration. Once you have shaken the solution thoroughly, next you are going to add the solution into the test tubes according to the protocol. So if you observe here, we have not added any solution to the first test tube. Second test tube contains 0.2 ml of inorganic phosphate. Third test tube is 0.4 ml ಇದೆ. Fourth test tube is 0.6. Fifth test tube is 0.8. Sixth test tube is 1.0. Next, ಈ ಟೆಸ್ಟ್ ಟ್ಯೂಬ್ಸ್ಗಳಿಗೆ ನಾವು ಡಿಸ್ಟಿಲ್ ವಾಟರ್ನ ಆ್ಯಡ್ ಮಾಡೋಣ. ಇವಾಗ ನೀವು ಇಲ್ಲಿ ಅಬ್ಸರ್ವ್ ಮಾಡಿದಾಗ ಫಸ್ಟ್ ಟೆಸ್ಟ್ ಟ್ಯೂಬ್ಗೆ ನಾವು 1 ml ವಾಟರ್ ಆ್ಯಡ್ ಮಾಡಿದ್ದೀವಿ. ಸೆಕೆಂಡ್ ಟೆಸ್ಟ್ ಟ್ಯೂಬ್ಗೆ 0.8 ml ಆಫ್ ವಾಟರ್ ಆ್ಯಡ್ ಮಾಡಿದ್ದೀವಿ. ಥರ್ಡ್ ಟೆಸ್ಟ್ ಟ್ಯೂಬ್ಗೆ 0.6. ಅದೇ ರೀತಿ ಸಿಕ್ಸ್ತ್ ಟೆಸ್ಟ್ ಟ್ಯೂಬ್ಗೆ nothing. We have not added any water. So the overall solutions in the test tubes is 1 ml. Next, we have added acid molybdate 1 ml each for each of the test tubes. So you can clearly observe the increase in volume. For this, we are going to add 1 ml of the reducing agent, which gives color to the solutions. Now, if you observe, the solutions have turned light greenish blue color. We have to obtain blue color, therefore, we are going to keep these solutions of test tube in room temperature for about 30 minutes. After 30 minutes, the solutions will be increasing their intensity from the test tubes number 2 to 6, and the unknown test tube will be having intensity anywhere between the test tubes 2 to 6, so which can be determined using a colorimeter instrument. We have diluted the solutions in order to obtain a clear increase in the intensity, so that will be useful for calculating the intensity of the solutions across the colorimeter. Now let us go for the colorimeter. So here the colorimeter has been set for 660 nanometer. Now colorimeter na 660 nanometer ಗೆ ಸೆಟ್ ಮಾಡಿದೀವಿ. ಸೆಟ್ ಮಾಡಾಗಿರೋದ್ರಿಂದ ರೀಡಿಂಗು ನಮಗೆ ಕ್ಯುವೆಟ್ ಅಲ್ಲಿ ವೇರಿಯೇಷನ್ ತೋರಿಸ್ತಾ ಇರುತ್ತೆ. ಅದಕ್ಕೋಸ್ಕರ ನಾವು ಕ್ಯುವೆಟ್ಗೆ ಬ್ಲ್ಯಾಂಕ್ ಸೊಲ್ಯೂಷನ್ ಫಿಲ್ ಮಾಡಿ ಅದನ್ನು ನಾವು 0ಗೆ ಸೆಟ್ ಮಾಡೋಣ. ಇನ್ಸ್ಟ್ರೂಮೆಂಟ್ ನಾವು 0ಗೆ ಸೆಟ್ ಮಾಡೋದಕ್ಕೋಸ್ಕರ ಕ್ಯುವೆಟ್ಗೆ ನಾವು ಸ್ವಲ್ಪ ಸೊಲ್ಯೂಷನ್ ಹಾಕಿ ರಿನ್ಸ್ ಮಾಡಿ ಆಮೇಲೆ ಬ್ಲ್ಯಾಂಕ್ ಸೊಲ್ಯೂಷನ್ನ ಮುಕ್ಕಾಲು ಭಾಗದಷ್ಟು ಫಿಲ್ ಮಾಡೋಣ. We need to fill the cuvette for about 3/4 part. Wipe the outer surface of the cuvette and place the cuvette in the colorimeter. You can see that there is a change in reading for 0.9, so we are making it 0.0 because we need to set the instrumental for absorbance at 660 nanometer using the blank as a 0 reading. Next, we are going to keep the solution in our blank test tube, and then we will be rinsing the cuvette using the solution of the second test tube. So take some of this solution of the second test tube and discard it, and then fill the cuvette with 3/4 of the solution. ಮುಕ್ಕಾಲು ಭಾಗ ಫಿಲ್ ಮಾಡಿದ್ಮೇಲೆ ಸೊಲ್ಯೂಷನ್ನ ಔಟರ್ ಸರ್ಫೇಸ್ ಕ್ಯುವೆಟ್ನ ವೈಪ್ ಮಾಡಿ ಅದನ್ನು ಕಲರಿಮೀಟರಲ್ಲಿ ಇಟ್ಟಾಗ ನಮಗೆ ರೀಡಿಂಗ್ 0.06 ಇನಿಷಿಯಲ್ ಬರ್ತಾ ಇರೋದು. ನಾವು ಅದನ್ನು 0.06 ಅಂತ ತಗೊಳ್ಳೋಣ. ನೆಕ್ಸ್ಟ್
ಆ ಸೊಲ್ಯೂಷನ್ ಮತ್ತೆ ಸೆಕೆಂಡ್ ಟೆಸ್ಟ್ ಟ್ಯೂಬ್ಗೆ ಹಾಕಿ ಕ್ಯುವೆಟ್ನ ಥರ್ಡ್ ಟೆಸ್ಟ್ ಟ್ಯೂಬ್ ಸೊಲ್ಯೂಷನ್ ಮುಖಾಂತರ ರಿನ್ಸ್ ಮಾಡೋಣ. rinse the cuvette with solution present in the third test tube. Wipe the outer surface of the cuvette and place the cuvette in the colorimeter. If you observe, the reading is 0.12. Let us do the same for all the test tubes, all the solutions present in the test tube. That is, rinsing the cuvette first, discarding the rinsed solution, and then filling the cuvette for 3/4. The reading is 0.18. Next, for the fifth test tube. Wipe the outer surface and place it in the colorimeter. The reading is 0.27. Next, we will take the reading for sixth test tube. It is 0.33. Now, for the unknown reading, we need to rinse the cuvette twice with the unknown solution, because we may have added a solution to the cuvette which may be more intense when compared to the unknown solution. Therefore, rinse the cuvette twice in order to get more very good value. Let us wipe the outer surface of the cuvette. Then place the cuvette in the colorimeter. We are obtaining the reading 0.20. Now we have noted down all the readings of the absorbance colorimeter. Next, let us plot the graph. For the graph, I am taking the scale as x-axis being equal to 1 unit will be equal to 0.2 milligrams, because we need to plot the graph of amount of inorganic phosphate in milligrams versus absorbance at 660 nanometer. So x-axis 1 unit is equal to 0.2 milligram, y-axis 1 unit is equal to 0.05 optical density. Let us start to plot the graph. For the blank solution, we obtained the reading 0.0. For the second test tube containing 0.2 milligram, the reading was 0.06. Let us mark it out. For the third test tube of 0.4 milligrams of inorganic phosphate, the reading of absorbance was 0.12. And for the solution of 0.6 milligram of the fourth test tube, the reading was 0.18. For the solution of 0.8 milligrams of compound, the reading was 0.27, which was in the fifth test tube, and the sixth test tube solution's reading was 0.33. Let us draw a straight line starting from the origin in such a way that it at least passes through minimum of 3 points provided through the absorbance reading. So clearly, the line is passing through first 3 initial points, first 3 points of the curve. So let us take it as our graph of absorbance versus amount of inorganic phosphate. Now we know the unknown value is 0.20. Let us draw a straight line from the point of 0.2 on the y-axis parallel to x-axis in such a way that it touches the curve at some point. Next, we will draw the curve with straight line parallel to y-axis on x-axis, so that we will obtain
the amount of inorganic phosphate present in 1 ml of the taken solution. Using this value, we will be determining the amount of inorganic phosphate present in the given 100 ml of the solution. So this is about Fiske-Subarov method of estimation of inorganic phosphate compound present in the given solution.